ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಇದು ಕೂಡ ಥ್ರೆಡ್ ವರ್ಕ್ ಆಗಿರುತ್ತೆ. ಸೀರೆ ಬಂದು ನೋಡಿ ಮೆರೂನ್ ರೆಡ್ ಕಂಪ್ಲೀಟ್ ಆಗಿ ಗೋಲ್ಡ್ ಇದೆ. ಸೊ ಬಿಗ್ ಬಾರ್ಡರ್ ಸ್ಯಾರಿ, ರಿಚ್ ಆಗಿರುವಂಥ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಇವತ್ತು ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕಿಂದ ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ, ಬಟ್ ಅವತ್ತು ಸ್ವಲ್ಪ ಹಾಕಿ ತೋರಿಸಿದೆ. ಇವತ್ತು ಕಂಪ್ಲೀಟ್ ಆಗಿ ಒಬ್ಬರು ಕಸ್ಟಮರ್ ಸೀರೆಗೆ ಆ ಡಿಸೈನ್ನ ಕಂಪ್ಲೀಟ್ ಆಗಿ ಸೀರೆಗೆ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಅಲ್ಲಿ ನಾನು ಕುಚ್ಚನ್ನು ಹಾಕಿಲ್ಲ, ಇಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಇತ್ತು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಆ ಡಿಸೈನ್ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ. ಇದಕ್ಕೆ ನೋಡಿ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. 2 ಕಲರಲ್ಲಿ ಕೂಡ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಗೋಲ್ಡ್ ಕಲರ್ಲೆ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೀರೆ ರೈಟ್ ಸೈಡಲ್ಲಿ ನೀಡಲ್ನ ಈ ರೀತಿ ಪಲ್ಲುಗೆ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಹಾಕಿದ ತಕ್ಷಣ ಪಕ್ಕದಲ್ಲೇ ಇನ್ನೊಂದು ಲಾಕ್, ಇನ್ನೊಂದು ಲಾಕ್ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ ಹಾಕೋಬೇಕು. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಮತ್ತು ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದೆ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ ಹಾಕಿದ ತಕ್ಷಣ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ 3 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಕೆಳಗಡೆ ಇರುವಂಥ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಈ ರೀತಿ ದಾರ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ನೋಡಿ ನಾನು ಇಲ್ಲಿ 6 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಕೌಂಟ್ ತೊಗೊಂಡು ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಸ್ಕಿಪ್ ಮಾಡಿಕೊಂಡು ಡಬಲ್ ಕ್ರೋಶೆ ಕೌಂಟ್ ಮಾಡ್ಕೊಳ್ಳೋದಿದ್ರೆ 5 ಸತಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಅಲ್ಲಿ 6 ಥರ ನಿಮಗೆ ಲೈನ್ಸು ಕಾಣಿಸುತ್ತೆ. ಸೊ ಈ ರೀತಿ 3 ಚೈನ್ ಹಾಕಿದ ಮೇಲೆ 5 ಬಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಆಮೇಲೆ ಕರೆಕ್ಟಾಗಿ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ನೋಡಿ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಲಾಕ್. 3 ಚೈನ್ ಲಾಕ್ ಹಾಕಿದ ತಕ್ಷಣ 1 ಚೈನ್ 2 ಚೈನ್ನ ಹಾಕಬೇಕು. ಸ್ಟಾರ್ಟಿಂಗಲ್ಲಿ 3 ಹಾಕಿದ್ದೀನಿ, ಇಲ್ಲಿ ಬಂದು 2 ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ 3 ಚೈನ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತು ಸೇಮ್ ಈಗ 5 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ಡಿಸೈನ ಹಾಕಿ ತೋರಿಸಿದ್ದೀನಿ ಅಂತ ಹೇಳಿದಲ್ಲ, ಇಲ್ಲಿ ನೋಡಿ ಈ ಒಂದು ಕಸ್ಟಮರ್ ಸೀರೆಗೆ ಹಾಕಬೇಕಾದ್ರೆ ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಕುಚ್ಚು ಇಲ್ಲದೆ ಆ ಥರ ಲುಕ್ ಕಾಣಿಸುತ್ತೆ, ಕುಚ್ಚು ಹಾಕಿದ ಮೇಲೆ ಈ ಸೀರೆಗೆ ಆ ಥರ ಲುಕ್ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ನೋಡ್ಕೊಳ್ಳಿ. ಸೊ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಹಾಕಿದ ಮೇಲೆ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಆಮೇಲೆ 2 ಚೈನ್ಸ್, ಆಮೇಲೆ ನೀಡಲ್ ಮೇಲೆ ದಾರ ಮತ್ತು ಸ್ಲ್ಯಾಂಡಿಂಗಲ್ಲಿ ಸ್ವಲ್ಪ ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಲ್ಯಾಂಡಿಂಗ್ ಸ್ವಲ್ಪ ದೂರ ಆಯಿತು ಅಂದರೆ ಕರೆಕ್ಟಾಗಿ ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಕಂಬ ಕೂಡ ನೀವು ಮಾಡ್ಕೋಬೋದು. ಆ ಥರ ಆದರೂ ಮಾಡ್ಕೊಳ್ಳಿ, ಈ ರೀತಿಯಾಗಿದ್ದರೂ ಮಾಡ್ಕೋಬೋದು. ಮತ್ತು ಸೇಮ್ ಈಗ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಲೈನು ಈ ರೀತಿ ಕಂಪ್ಲೀಟಾಗಿ ವರ್ಕನ್ನು ನೀವು ಸ್ಯಾರಿ ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಸೇಮ್ 5 ಡಬಲ್ ಕ್ರೋಶೆಗಳ ಹಾಕಿದ ಮೇಲೆ ಆಚೆಲಿಗೆ ಬರದೆ ನೋಡಿಕೊಂಡು ಅಲ್ಲಿಗೆ ಪಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಸೊ ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಪಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಹಾಕಿದ ತಕ್ಷಣ ಸೇಮ್ 2 ಚೈನ ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಈಗ 5 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲು ಒಂದು ಸ್ಟೆಪ್ ನೀವು
ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈಗ ಎರಡನೇ ಸ್ಟೆಪ್ಪಲ್ಲಿ ನೋಡಿ, ಈಗ ಎರಡನೇ ಸ್ಟೆಪ್ಪಲ್ಲಿ ಸ್ಯಾರಿಲಿರುವಂಥ ಕಲರ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೋಬೋದು, ಬಟ್ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಚೈನ್ ಏನಿದೆಯಲ್ಲ ಈ ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮೇಲೆ ತೊಗೊಂಡಿರುವಂಥ ಕಲರ್ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಈ ನಾಟು ಕಾಣಿಸುತ್ತೆ ಅನ್ನಂಗಿದ್ರೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿಕೊಂಡು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕನ್ನು ಹಾಕಿದ ಮೇಲೆ ಅದೇ ಪಾಯಿಂಟಿಗೆ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ, 2 ಸತಿ ಲಾಕನ್ನು ಹಾಕಿದ ಮೇಲೆ ಈಗ 1 2 3 4 5 6 7 ಚೈನ್ಗಳನ್ನ ಹಾಕಿದ್ದೀನಿ. ಇದೇನಾದರೂ ನಿಮಗೆ ಪುಟ್ಟದು ಅನ್ನಿಸ್ತು ಅಂದರೆ 8 ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ನಾನು 7 ಚೈನ್ಗಳನ್ನ ಹಾಕಿದ್ದೀನಿ. ಸೊ ಇದೇ ಕೌಂಟು ನೆಕ್ಸ್ಟ್ ಸೀರೆಗೆಲ್ಲ ಕೌಂಟಿಂಗ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಹಾಕಿರುವಂಥ 7 ಚೈನೇ ಮತ್ತು ನೀವು ನೆಕ್ಸ್ಟ್ 7 ಚೈನ್ಸನ್ನೇ ಹಾಕೋಬೇಕು. ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ಕುಚ್ಚು ಲೆಂತಿಯಾಗಿ ಬೇಕು, ಲೆಂತಿಯಾಗಿ ಕಾಣಿಸ್ಲಿ ಅನ್ನಂಗಿದ್ರೆ ಈ ಚೈನ್ ಕೌಂಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ 7 ಚೈನ್ಗಳನ್ನ ಹಾಕಿದ ಮೇಲೆ ಸ್ಟಾರ್ಟಿಂಗ್ ಲಾಕ್ ಏನು ಮಾಡಿದ್ದೀವಲ್ಲ ಈಗ 2 ಸತಿ, ಅದೇ ಪಾಯಿಂಟಿಗೆ ಹಾಕೋದು ಬೇಡ. ಚೈನ್ ಏನಿರುತ್ತೆ ನೋಡಿ, ಆ ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಡೈರೆಕ್ಟಾಗಿ ಸ್ಲಿಪ್ ನಾಟ್ ಅಂತಾರಲ್ಲ ಆ ರೀತಿ ನಾಟನ್ನು ಮಾಡ್ಕೋಬೇಕು. ಇಲ್ಲಿ ಒಂದು 7 ಚೈನ್ಸು ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ 7 ಚೈನ್ಸನ್ನ ಹಾಕಿದ ಮೇಲೆ ಪಕ್ಕದಲ್ಲೇ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಆಚಲ್ಲಿ ಇಲ್ಲಿ ಡಬಲ್ ಕ್ರೋಶೆನ ಮಾಡಿದ್ದೀವಲ್ವ, ಅಲ್ಲಿ ನಿಮಗೆ ಚೈನ್ ಸರ ಕಾಣುತ್ತಿರುತ್ತೆ, ಅಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಕೆಳಗಡೆ ಏನು 3 ಚೈನ ವರ್ಕ್ ಮಾಡಿದ್ದೀವಲ್ವ, ಈ ಕೆಳಗಡೆ ಇರುವಂಥ 3 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದೆ. ನೀವು ಹಾಕುವಂಥ ತ್ರಿಬಲ್ ಕ್ರೋಶೆ ಕಂಬ ಹೇಗಿರಬೇಕು ಅಂದರೆ, ಇಲ್ಲಿ ಆಚೆ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಸ್ವಲ್ಪ ಎಳೆಯುತ್ತಾ ಹಾಕ್ಕೊಳ್ಳಿ. ಬಟ್ ಅಕಸ್ಮಾತ್ ಈ ಆಚೆ ನಿಮಗೆ ಲೆಂತಿಯಾಗಿ ಸ್ವಲ್ಪ ಬಿಗ್ ಸೈಜಲ್ಲಿ ನೀವು ಮಾಡ್ಕೊಂಡಿದ್ರೆ ಎಳೆಯುತ್ತಾ ಸ್ವಲ್ಪ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಿಮಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿ ಈ 4 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಹಾಕಿದ ಮೇಲೆ ಈ ಕಡೆ ಇರುವಂಥ ದಾರನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆ ಪಿಕೋಟ್ ಅನ್ನೋದು ಥ್ರೆಡ್ಗೆ ಟೈಟಾಗಿ ಕೂಡುತ್ತೆ. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕೆಳಗಡೆ ಇರುವಂಥ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ಈಗ 1 2 3 4 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನ ಮಾಡಿಕೊಂಡು ಈ 4 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು ಕೆಳಗಡೆ ಇರುವಂಥ 3 ಚೈನಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 4 ಚೈನ್ಸ್ ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 4 ಚೈನ್ ಮತ್ತು ಈ 4 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಸೊ ನೋಡೋಣ, ಮೊದಲಿಂದ ನೀವು ವಿಡಿಯೋ ನೋಡೋರಾಗಿದ್ದರೆ ಅಲ್ಲಿ ಆ ಬಾರ್ಡರ್ಗೂ ಈ ಬಾರ್ಡರ್ ಡಿಸೈನ್ಗೂ ಯಾವ ರೀತಿ ಏನೇನು ಚೇಂಜಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ. 4 ಕೂಗು ಕೂಡ ಒಂದೊಂದು ಪಿಕಾಟ್ ವರ್ಕನ್ನು ಮಾಡಿದ್ದೀನಿ. 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಪಿಕಾಟ್ ವರ್ಕ್ ಮಾಡ್ಕೊಂಡ್ಮೇಲೆ ಈ ಆಚಲ್ಲಿ ಸ್ಟಾರ್ಟಿಂಗ್ ಆಚ್ ಏನಿದೆಯಲ್ಲ, ಫಸ್ಟು 3 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಂಡಿರುವಂಥ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ ಚೈನ್ ಮಾಡ್ಕೊಂಡಿದ್ದೀವಿ. ಇದು ಸ್ಟಾರ್ಟಿಂಗ್ ಆಚಾಗಿ ಎಂಡಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಕುಚ್ಚು ಬರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಬಟ್ ಈ ಆಚಲ್ಲಿ ನಾನು ಚೈನ್ನ ಹಾಕ್ತಾಯಿಲ್ಲ, ಯಾಕಂದರೆ 2 ಆಚೆಗೆ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಹಂಗಾಗಿ ಈಗ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಈ ಕಡೆ ಇರುವಂಥ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡಿದ ತಕ್ಷಣ ಮತ್ತೆ 4 ಚೈನ ಹಾಕ್ಕೊಂಡು ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್. ಆಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ. ಮತ್ತು ಕೆಳಗಡೆ ಇರುವಂಥ 2 ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ 4 ಚೈನ್ಸ್ ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊಳ್ಳೋಣ.
ಮತ್ತು ತ್ರಿಬಲ್ ಕ್ರೋಶೆ ಕಂಬ ಮತ್ತು 4 ಚೈನ್ ಮತ್ತು ಇದರೊಳಗಡೆ ಲಾಕ್ ಮತ್ತು ನೀಡಲ್ ಮೇಲೆ 2 ಸತಿ ದಾರ ಮತ್ತು ಕೆಳಗಡೆ ಇರುವಂಥ 3 ಚೈನ್ ಏನಿದೆಯಲ್ಲ, ಸೊ ಈ 3 ಚೈನಲ್ಲಿ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಆಮೇಲೆ 4 ಚೈನ್ಗಳು ಹಾಕ್ತಾಯಿದ್ದೀನಿ. ಸೊ 4 ಚೈನ್ ವರ್ಕ್ ಹಾಕಿ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 4 ಚೈನ್ ಲಾಕ್ ಮಾಡಿಕೊಂಡು, ಸೊ 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ನೆಕ್ಸ್ಟ್ ಆ ಚೈನ್ ಇದೆಯಲ್ಲ, ಈ ಆಚೆಗೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ಮೇಲೆ ಈಗ ನೋಡಿ ಕುಚ್ಚು ಕೊಟ್ಟೋದಕ್ಕೆ ಇಲ್ಲಿ ನಾನು ಚೈನ್ಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. 1 2 3 4 5 6 7 ಚೈನ್ ಹಾಕಿಬಿಟ್ಟು ಫಸ್ಟ್ ಚೈನಲ್ಲಿ ಲಾಕ್ ಹಾಕಿ ಫಸ್ಟ್ ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ವ, ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಸ್ಲಿಪ್ ನಾಟ್ನ ಹಾಕ್ಕೊಟ್ಟು ಈ ರೀತಿ ಹಾಕಿದಾಗ ಇಲ್ಲಿ ಚೈನ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಕುಚ್ಚು ಆ ಒಂದು ಚೈನಲ್ಲೇ ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ಈ ಡಿಸೈನ್ಗೆ ಬೇಡ ನಾವು ಕುಚ್ಚು ಹಾಕಲ್ಲ, ಬಾರ್ಡರ್ ಥರನೇ ಹಾಕ್ತೀವಿ ಅನ್ನಂಗಿದ್ರೆ ನೀವು ನೋಡಿರ್ತೀರ ಬಾರ್ಡರ್ ಥರ ಕೂಡ ಯಾವ ರೀತಿ ಲುಕ್ ಬಂದಿದೆ ಅಂತ. ಸೊ ಬಾರ್ಡರ್ ಡಿಸೈನ್ ಥರ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಸೊ ಕಸ್ಟಮರ್ ಒಂದೊಂದು ಕುಚ್ಚು ಕೇಳಿರೋದ್ರಿಂದ ನಾನು ಇಲ್ಲಿ ಅದೇ ಡಿಸೈನ್ಗೆ ಕುಚ್ಚಿಗೆ ಈ ರೀತಿ ಚೈನ್ ಹಾಕಿಬಿಟ್ಟು ಹೊಸ ಡಿಸೈನ್ ಥರ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ಸೊ ಮತ್ತು ಈಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಮತ್ತು ಸೇಮ್ ಕೆಳಗಡೆ ಇರುವಂಥ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತು ತ್ರಿಬಲ್ ಕ್ರೋಶೆ ಕಂಬ ಸೇಮ್ ಮತ್ತು 4 ಚೈನ್ಸ್ ಮತ್ತು ಲಾಕ್ ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳಿ, ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಈ ರೀತಿ ವರ್ಕನ್ನು ನೀವು ಮಾಡ್ಕೋಬೇಕು. ಸೊ ನೋಡ್ಬೋದು ನೀವು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದರೆ 2 ಸ್ಟೆಪ್ಪಲ್ಲಿ ಹಾಕಿದರೂ ಕೂಡ ಹತ್ತಿರದಲ್ಲಿ ಈಕ್ವಲ್ ಆಗಿ ಬರುವಂಥ ಒಂದು ಡಿಸೈನು. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಹಾಕಿಬಿಟ್ಟು ಕುಚ್ಚು ಕಟ್ಟಿದಾಗ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ವಾ, ಕುಚ್ಚು ಇಲ್ಲದೆ ಕೂಡ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ. ಮಿಡ್ಲಲ್ಲಿ ಸೇಮ್ ಕಲರಲ್ಲೇ ವರ್ಕ್ ಮಾಡಿ, ಅಂದರೆ ಪಲ್ಲು ಕಲರಲ್ಲೇ ವರ್ಕ್ ಹಾಕಿರೋದ್ರಿಂದ ಅಲ್ಲಲ್ಲಿ ಈ ಆಚ್ ಗೋಲ್ಡ್ ಏನಿದೆಯಲ್ಲ ಒಂದು ರೀತಿ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಸೊ ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಒಂದು ರೀತಿ 2 in 1 ಡಿಸೈನ್ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡಲ್ಲಿ ಕೂಡ ನೀವು ನೋಡ್ಬೋದು ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿಕೊಂಡು ನಿಮ್ಮ ಸೀರೆಗೆ ನೀವು ವರ್ಕನ್ನು ಹಾಕ್ಕೊಳ್ಳಿ. ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಒಂದ್ಸತಿ ವಿಡಿಯೋನ ನೋಡ್ಕೊಂಡ್ಬಿಡಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಎದುರುಗಡೆ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ನಿಮಗೆ ಹೇಗೆ ಅನಿಸ್ತೋ ಗೊತ್ತಿಲ್ಲ, ಬಟ್ ಎದುರುಗಡೆ ಮಾತ್ರ ಸೂಪರಾಗಿ ಬಂದಿರುವಂಥ ಒಂದು ಡಿಸೈನು. ನಾನು ಕುಚ್ಚು ಇಲ್ಲದೆ ತೋರಿಸಿದ್ದೆ, ಇವತ್ತು ಕುಚ್ಚು ಹಾಕಿ ತೋರಿಸಿದ್ದೀನಿ. ಸೊ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಇವತ್ತು ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಮಾಡಿದ್ದೀನಿ. ಮೇನ್ ಏನಪ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂದರೆ ಗೋಲ್ಡ್ ಕಲರಲ್ಲಿ ಏನು ವರ್ಕ್ ಮಾಡಿದ್ದೀವಲ್ಲ ಅದು ಸೂಪರಾಗೆ ಬಂದಿದೆ. ಒಂದ್ಸತಿ ನೋಡ್ಕೊಂಬಿಡಿ ಯಾವ ರೀತಿ ಬಂದಿದೆ ಡಿಸೈನು ಅಂತ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಡಿಸೈನು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 600ಇಂದ 700ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಮಣಿ ಇಷ್ಟಪಡಲ್ವೋ ಈ ಡಿಸೈನ್ನ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಬರುತ್ತೆ. ತುಂಬ ದಿನ ಬಾಳಿಕೆ ಬರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬೀಡ್ಸಿದ್ರೆ ಕಲರ್ ಹೋಗುತ್ತೆ, ಹಾಗೆಗಿಂತ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದಕ್ಕೆ ಯಾವುದೇ ಒಂದು ಮಣಿ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಎಕ್ಸ್ಟ್ರಾ ಚೈನ್ ಮಾಡಿ ಕುಚ್ಚು ಹಾಕಿರೋದ್ರಿಂದ ಮೇಲೆ ಹಾಕಿರುವಂಥ 2 ಸ್ಟೆಪ್ ಡಿಸೈನ್ ಏನಿದೆಯಲ್ಲ ಎಲ್ಲೂ ನಿಮಗೆ ಒಂಥರ ಫೋಲ್ಡ್ ಆಗೋದಾಗಲಿ ಇದಾಗಲಾಗ ಹಾಗಿಲ್ಲ, ನೀಟಾಗಿ ಬಂದಿದೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿಕೊಂಡು ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.